Hello dear students, welcome to QT class. In previous classes we learned the techniques of survey methods and some other sources of the primary data. In this class we discuss about the secondary data. Secondary data are the second-hand information. The data which have already been collected and processed by some agencies or persons and are not used for the first time are termed as the secondary data. The data collected from a source that has already been published in any form is called as secondary data. ಸೊ ಇಲ್ಲಿ ನಮಗೆ ಸೆಕೆಂಡರಿ ಡಾಟಾ ಅಂದರೆ ಇದನ್ನು ನಾವು ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್ಸ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಕೆಲವೊಂದಿಷ್ಟು ಏಜೆನ್ಸೀಸ್ ಆಗಿರ್ಬೋದು, ಪರ್ಸನ್ಸ್ ಆಗಿರ್ಬೋದು, ಅಥವಾ ಸಮ್ ಪ್ರೈವೇಟ್ ಏಜೆನ್ಸೀಸ್ ಆಗಿರ್ಬೋದು, ಅವರು ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ನಾವು ಏನು ಯೂಸ್ ಮಾಡ್ತಾ ಬರ್ತೀವಿ, ಆ ಇನ್ಫಾರ್ಮೇಷನ್ಗೆ ನಾವು ಸೆಕೆಂಡರಿ ಡಾಟಾ ಅಂತ ಹೇಳ್ತೀವಿ. ಇದನ್ನು ಫಸ್ಟ್ ಟೈಮ್ ಅವ್ರು ಕಲೆಕ್ಟ್ ಮಾಡಿರ್ಬೋದು, ಆದರೆ ಯೂಸ್ ಮಾಡದೇ ಇಟ್ಟಿರ್ತಾರೆ. ಆ ರೀತಿ ಕಲೆಕ್ಟಾಗಿ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನಾವು ರಿಸರ್ಚ್ನಲ್ಲಿ ಮಾಡ್ತಾ ಹೋದಾಗ ಆ ರೀತಿ ಯೂಸ್ ಆಗ್ತಕ್ಕಂಥ ಇನ್ಫಾರ್ಮೇಷನ್ಗೆ ಡಾಟಾಸ್ಗೆ ನಾವು ಸೆಕೆಂಡರಿ ಡಾಟಾ ಅಂತ ಹೇಳ್ತೀವಿ. ಸೊ ದ ಡಾಟಾ ಕಲೆಕ್ಟೆಡ್ ಫ್ರಮ್ ಎ ಸೋರ್ಸಸ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ ಪಬ್ಲಿಷ್ಡ್ ಇನ್ ಎನಿ ಫಾರ್ಮ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ. ಆಲ್ರೆಡಿ ಡಾಟಾ ಕಲೆಕ್ಟ್ ಆಗಿ ಬೇರೆ ಒಂದು ಏಜೆನ್ಸಿ ಥ್ರೂ ಅಥವಾ ಪರ್ಸನ್ಸ್ ಥ್ರೂ ಪಬ್ಲಿಷ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನಾವು ಆ ಬೇಸ್ ಮೇಲೆ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಮತ್ತು ಪಬ್ಲಿಷ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಯೂಸ್ ಮಾಡಿ ನಾವೇನು ರಿಸರ್ಚನ್ನು ಮಾಡ್ತಾ ಹೋಗ್ತೀವಿ, ಆ ರೀತಿಯಾಗಿ ಯೂಸ್ ಮಾಡ್ತಕ್ಕಂಥ ಡಾಟಾಕ್ಕೆ ನಾವಿಲ್ಲಿ ಸೆಕೆಂಡರಿ ಡಾಟಾ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಸೆಕೆಂಡರಿ ಡಾಟಾ. Secondary data can be less valid, but its importance is still there. Sometimes it is difficult to obtain the primary data. In these cases, getting information from secondary sources is easier and possible. Sometimes primary data does not exist in such situation. One has to continue the research on secondary data. And sometimes primary data is present, but the respondents are not willing to reveal it in such cases the secondary data can suffice. ಇಲ್ಲಿ ನಾವು ಪ್ರೈಮರಿ ಡಾಟಾ ಅಂತಕ್ಕಂಥದ್ದು ಲೆಸ್ ವ್ಯಾಲಿಡ್ ಆಗಿದ್ದರೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಯಾವಾಗ ನಮಗೆ ಪ್ರೈಮರಿ ಡಾಟಾ ಕಲೆಕ್ಟ್ ಮಾಡೋದು ಡಿಫಿಕಲ್ಟ್ ಆಗ್ತಾ ಹೋಗುತ್ತೋ ಅಂಥ ಸಿಚುವೇಷನ್ಸ್ನಲ್ಲಿ ನಾವು ಈ ಒಂದು ಸೆಕೆಂಡರಿ ಡಾಟಾವನ್ನು ಯೂಸ್ ಮಾಡ್ತಾ ಬರ್ತೀವಿ. ಅಷ್ಟೇ ಅಲ್ಲದೆ ಪ್ರೈಮರಿ ಡಾಟಾವನ್ನು ನಾವು ತೊಗೊಳೋದಕ್ಕೆ ಡಿಫಿಕಲ್ಟ್ ಆಯಿತು ಅಥವಾ ಪಾಸಿಬಲ್ ಇಲ್ಲ ಅಂತ ಗೊತ್ತಾದಾಗ ನಾವು ಆನ್ ದ ಬೇಸಿಸ್ ಆಫ್ ಸೆಕೆಂಡರಿ ಡಾಟಾ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಸಮ್ಟೈಮ್ಸ್ ನಮಗೆ ಪ್ರೈಮರಿ ಡಾಟಾ ಅವೈಲೇಬಲ್ ಇದ್ರೂ ಅಲ್ಲಿ ರೆಸ್ಪಾಂಡೆಂಟ್ಸ್ ನಮಗೆ ರಿಪ್ಲೈ ಮಾಡೋದಕ್ಕೆ ರೆಡಿ ಇಲ್ಲ ಅಂತಂದಾಗ, ಸೊ ಆ ರೀತಿ ಸಿಚುವೇಷನ್ಸನ್ನು ನಾವು ಫೇಸ್ ಮಾಡಿದಾಗ ಆ ಟೈಮಲ್ಲಿ ನಾವು ರಿಸರ್ಚನ್ನು ಕಂಟಿನ್ಯೂ ಮಾಡಬೇಕಾದಂಥ ಸಿಚುವೇಷನ್ಸ್ ಇದ್ದಾಗ ಆವಾಗ ನಾವು ಆಟೋಮೆಟಿಕಲಿ ಪ್ರೈಮರಿ ಡಾಟಾವನ್ನು ಫಾಲೋ ಮಾಡಿಬಿಟ್ಟು ಆ ಬೇಸ್ ಮೇಲೆ ನಾವು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಇದು ನಮಗೆ ಇಂಪಾರ್ಟೆನ್ಸ್ ಆಫ್ ಸೆಕೆಂಡರಿ ಡಾಟಾ ಆಗಿರುತ್ತೆ. ದ ನೆಕ್ಸ್ಟ್ ಸೋರ್ಸಸ್ ಆಫ್ ಸೆಕೆಂಡರಿ ಡಾಟಾ. ವೈಲ್ ಪ್ರೈಮರಿ ಡಾಟಾ ಕಲೆಕ್ಟಿಂಗ್ ಥ್ರೂ questionnaires, depth interviews, focus on group interviews, case studies, experimentations and observations, the secondary data can be collected through the internal sources and ಎಕ್ಸ್ಟರ್ನಲ್ ಸೋರ್ಸಸ್. ಸೊ ನಾವು ನೋಡ್ತಾ ಬರ್ತೀವಿ ಪ್ರೈಮರಿ ಡಾಟಾವನ್ನು ನಾವು ಕ್ವಶನರೀಸ್ ಥ್ರೂ ಮಾಡ್ತಾ ಬಂದ್ವಿ, ಅಥವಾ ಡೆಪ್ತ್ ಇಂಟರ್ವ್ಯೂ ಮುಖಾಂತರ ಕಲೆಕ್ಟ್ ಮಾಡ್ತಾ ಬರ್ತೀವಿ, ಅಥವಾ ಶೆಡ್ಯೂಲ್ಡ್ ಬೇಸಸ್ ಮೇಲೆ ನಾವು ನೋಡ್ತಾ ಬರ್ತೀವಿ, ಪರ್ಸ್ನಲ್ ಇಂಟರ್ವ್ಯೂನಲ್ಲೇ ತೊಗೊಳ್ತಾ ಬರ್ತೀವಿ. ಸೊ ಈ ರೀತಿಯಾಗಿ ನಾವು ಬೇರೆ ಬೇರೆ ಬೇಸಸ್ನಲ್ಲಿ ನಾವು ಈ ಒಂದು ಪ್ರೈಮರಿ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಆದರೆ ನಮಗೆ ಸೆಕೆಂಡರಿ ಡಾಟಾವನ್ನು ಮೇನ್ ನಾವು 2 ಸೋರ್ಸಸ್ನಲ್ಲಿ ತೊಗೊಳ್ತಾ ಬರ್ತೀವಿ. ದೀಸ್ ಆರ್ ಇಂಟರ್ನಲ್ ಸೋರ್ಸಸ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸ್. ಫಸ್ಟ್ ಒನ್ ಈಸ್ internal sources of secondary data, that is these are within organization. Internal sources of the data are as follows. In is accounting resources and Salesforce report, internal experts and miscellaneous reports. So internal sources of data, it means it is within organization. When you are collecting the information within a organization or within a companies or within a place, that's called the internal sources. ಸೊ ನಾವು ಒಂದೇ ಆರ್ಗನೈಸೇಷನಲ್ಲಿ ಅಥವಾ ಒಂದೇ
ಕಂಪನಿಯ ಒಳಗಡೆ ಇದ್ಕೊಂಡೆ ಆ ಬೇಸಿಸ್ನಲ್ಲೇ ನಾವು ಇನ್ಫಾರ್ಮೇಷನ್ನ ತೊಗೊಳ್ತಾ ಬರ್ತಾ ಇದ್ದೀವಿ ಅಂದರೆ ಅದನ್ನು ನಾವು ಇಂಟರ್ನಲ್ ಸೋರ್ಸಸ್ ಆಫ್ ಡಾಟಾ ಅಂತ ಹೇಳ್ತೀವಿ. ಸೊ ಈ ಇಂಟರ್ನಲ್ ಸೋರ್ಸಸ್ನಲ್ಲಿ ಮೇನ್ ನಮಗೆ ಕೆಲವೊಂದಿಷ್ಟು ಸೋರ್ಸಸ್ ಇನ್ಕ್ಲೂಡ್ ಆಗಿರುತ್ತೆ. ಒನ್ ಈಸ್ ಅಕೌಂಟಿಂಗ್ ರಿಸೋರ್ಸಸ್. ಇಟ್ ಗಿವ್ಸ್ ದಿ ಸೋ ಮಚ್ ಇನ್ಫಾರ್ಮೇಷನ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಬೈ ದಿ ಮಾರ್ಕೆಟಿಂಗ್ ರಿಸರ್ಚರ್. ದೇ ಗಿವ್ ಇನ್ಫಾರ್ಮೇಷನ್ ಅಬೌಟ್ ದಿ ಇಂಟರ್ನಲ್ ಫ್ಯಾಕ್ಟರ್ಸ್. ಸೊ ಇವಾಗ ನಾವು ಒಂದು ಆರ್ಗನೈಸೇಷನ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅದರಲ್ಲಿ ನಾವು ಇಂಟರ್ನಲ್ ಸೋರ್ಸಸ್ ಬೇಸ್ ಮೇಲೆ ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ವಿ ಅಂದರೆ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಅಕೌಂಟಿಂಗ್ ರಿಸೋರ್ಸಸ್. ಸೊ ಈ ಒಂದು ರಿಸೋರ್ಸಸ್ನಲ್ಲಿ ನಮಗೆ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ನು ಸಿಗ್ತಾ ಬರುತ್ತೆ. ಸೊ ಆ ಒಂದು ಇನ್ಫಾರ್ಮೇಷನ್ ಬೇಸ್ ಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ರಿಸರ್ಚನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ರಿಸರ್ಚ್ ರಿಲೇಟೆಡಾಗಿ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ ಅನ್ನೋದು ಕೂಡ ತೊಗೊಳ್ತಾ ಬರ್ತೀವಿ. ಹಾಗೆ ನಾವು ಸೆಕೆಂಡ್ ಒನ್ನಲ್ಲಿ ಇದರಲ್ಲಿ ನೋಡೋದಾಯಿತು ಅಂದರೆ ಸೇಲ್ಸ್ ಫೋರ್ಸ್ ರಿಪೋರ್ಟ್. ದಿಸ್ ರಿಪೋರ್ಟ್ ಗಿವ್ಸ್ ದಿ ಇನ್ಫಾರ್ಮೇಷನ್ ಅಬೌಟ್ ದಿ ಸೇಲ್ ಆಫ್ ಎ ಪ್ರಾಡಕ್ಟ್. The information provide is of outside the organization. So sales report, it's give the clear picture about the sales of the productions. On the basis of this information, you decided to the producting in decisions. ಸೊ ಇಲ್ಲಿ ನಾವು ನೋಡೋದಾಗಿತ್ತು ಅಂದರೆ ಸೇಲ್ಸ್ ಫೋರ್ಸ್ ರಿಪೋರ್ಟ್ ಅಂತ ನೋಡ್ತೀವಿ, ಇನ್ನೊಂದು ಇಂಟರ್ನಲ್ ಸೋರ್ಸಸ್ ಆದರೆ. ಸೊ ಇಲ್ಲಿ ನಮಗೆ ಪ್ರಾಡಕ್ಟಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಔಟ್ಸೈಡಲ್ಲಿ ಆ ಪ್ರಾಡಕ್ಟ್ ರಿಲೇಟೆಡ್ ಆಗಿ ಏನಿದೆ, ಸೇಲ್ಸ್ ಯಾವ ರೀತಿಯಾಗಿದೆ, ಸೊ ಯಾವ ಬೇಸ್ ಮೇಲೆ ನಾವು ಗೂಡ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ, ಹಾಗೆ ನಮ್ಮ ಗೂಡ್ಸ್ಗೆ ರಿಲೇಟೆಡ್ ಆಗಿ ಯಾವ ರೀತಿಯಾಗಿ ಸೇಲ್ಸ್ ಡಿಮ್ಯಾಂಡ್ಸ್ ಇದೆ ಅಂತಕ್ಕಂಥ ಕಂಪ್ಲೀಟ್ ಪಿಕ್ಚರ್ ನಮಗೆ ಈ ಒಂದು ರಿಪೋರ್ಟಲ್ಲಿ ಸಿಗ್ತಾ ಹೋಗುತ್ತೆ. ದ ನೆಕ್ಸ್ಟ್, ಇಂಟರ್ನಲ್ ಎಕ್ಸ್ಪರ್ಟ್ಸ್. These are the peoples who are heading the various departments. They can give an idea of how a particular thinking is working. So the next one source is internal experts. The information collected from the experts is within organization. It's called the internal experts information. These are the persons ಯಾರು ಒಂದು ಡಿಪಾರ್ಟ್ಮೆಂಟಿನ ಹೆಡ್ ಆಗಿ ಆ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರ್ತಾರೋ ಅಂಥ ಒಂದು ಪೀಪಲ್ಸ್ಗೆ, ಆ ಪರ್ಸನ್ಸ್ಗೆ ನಾವು ಇಂಟರ್ನಲ್ ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ. ಅವರು ಆ ಒಂದು ಪರ್ಟಿಕ್ಯುಲರ್ ವರ್ಕಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಐಡಿಯಾಸನ್ನು, ಇನ್ಫಾರ್ಮೇಷನ್ಸನ್ನು ನಮಗೆ ಪ್ರೊವೈಡ್ ಮಾಡ್ತಾ ಬರ್ತಾರೆ. ದ ನೆಕ್ಸ್ಟ್ ಒನ್ ರಿಪೋರ್ಟ್ ಈಸ್ ಮಿಸ್ಲೇನಿಯಸ್ ರಿಪೋರ್ಟ್ಸ್. ದೀಸ್ ಆರ್ ವಾಟ್ ಇನ್ಫಾರ್ಮೇಷನ್ ಯು ಆರ್ ಗೆಟಿಂಗ್ ಫ್ರಮ್ ಆಪ್ರೇಷನ್ ರಿಪೋರ್ಟ್ಸ್. ಸೊ ನಾವು ಆಪ್ರೇಷನ್ ರಿಪೋರ್ಟ್ಸ್ ಕಡೆಯಿಂದ ಏನು ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ವಿ, ಅದಲ್ಲದೆ ಎಡಿಷ್ನಲ್ ಆಗಿ ನಮ್ಗೆ ಏನು ಇನ್ಫಾರ್ಮೇಷನ್ಸ್ ಬೇಕಾಗಿದೆ ಅದೆಲ್ಲವನ್ನು ನಾವು ಈ ರಿಪೋರ್ಟಲ್ಲಿ ಕಲೆಕ್ಟ್ ಮಾಡ್ತಾ ಬರ್ತೀವಿ. If the data available within the organization are unsituables, the marketers should extend the research to external secondary data sources. ಸೊ ಯಾವಾಗ ನಮಗೆ ಇಂಟರ್ನಲ್ ಸೋರ್ಸಸ್ನಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನು ಸಾಕಾಗದೆ ಹೋದರೆ ಅಥವಾ ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ಗಿಂತ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಮ್ಗೆ ಇನ್ನೂ ಬೇಕಾಗಿತ್ತು ಅಂತಂದರೆ ಆವಾಗ ನಾವು ಸೆಕೆಂಡ್ ಬೇಸ್ ಮೇಲೆ ಹೋಗ್ತೀವಿ, ದಟ್ ಈಸ್ ದಿ external sources of the datas. So external sources are the sources which are outside the company in a large environment. Collection of external data is more difficult because the data have much greater variety and the sources are much more numerous. ಇಲ್ಲಿ ನಾವು ನೋಡೋದಾಗಿತ್ತು ಅಂತಂದರೆ ಎಕ್ಸ್ಟರ್ನಲ್ ಸೋರ್ಸಸ್ ಮುಖಾಂತರ ಕೂಡ ನಾವು ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಸೊ ಆದರೆ ಈ ಒಂದು ಇನ್ಫಾರ್ಮೇಷನ್ ನಮಗೆ ಕಲೆಕ್ಟ್ ಮಾಡ್ತಕ್ಕಂಥದ್ದು ತುಂಬ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಬೇರೆ ಬೇರೆ ಪ್ರೈವೇಟ್ ಏಜೆನ್ಸೀಸು, ಗೌರ್ಮೆಂಟ್ ಏಜೆನ್ಸೀಸು ಅಥವಾ ಬೇರೆ ಬೇರೆ ಒಂದಿಷ್ಟು ಸರ್ವೆ ಗ್ರೂಪ್ಸು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ನಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾ ಬರ್ತಾರೆ. ಹಾಗಾಗಿ ಆ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ಇನ್ಫಾರ್ಮೇಷನ್ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. Some of the external sources are, first one is government publications. The government sources provide an extremely rich pool of the data for the researchers. In addition, many of these data are available free of cost on internet website. So there are number of government agencies generating the data.
ಇಲ್ಲಿ ನಾವು ಫಸ್ಟ್ ಒಂದು ನೋಡೋದಾಗಿತ್ತು ಅಂದರೆ ಎಕ್ಸ್ಟರ್ನಲ್ ಸೋರ್ಸಸ್ನಲ್ಲಿ ಗೌರ್ಮೆಂಟ್ ಪಬ್ಲಿಕೇಶನ್ಸನ್ನು ನೋಡ್ತಾ ಬರ್ತೀವಿ. ಈ ಗೌರ್ಮೆಂಟ್ ಪಬ್ಲಿಕೇಶನ್ಸ್ನಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸನ್ನು ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ವೆಬ್ಸೈಟ್ನಲ್ಲಿ ಇವರು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಅದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಸೊ ಇಂಟರ್ನೆಟ್ ವೆಬ್ಸೈಟ್ನಲ್ಲಿ ನಾವು ಸರ್ಚ್ ಮಾಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಸು ಸಿಗ್ತಾ ಹೋಗುತ್ತೆ. ಸಾಕಷ್ಟು ನಂಬರ್ ಆಫ್ ಗೌರ್ಮೆಂಟ್ ಏಜೆನ್ಸೀಸು ಈ ಒಂದು ಡಾಟಾವನ್ನು ಜನ್ರೇಟ್ ಮಾಡ್ತಾ ಹೋಗ್ತಾರೆ ವೆಬ್ಸೈಟ್ಸ್ನಲ್ಲಿ. So the first one is government publications. The first one is Register General of India. It is one of the government publication department. It is an office which generates the demographic data. It includes detail of gender, age, occupations, etc. ಇಲ್ಲಿ ನಾವು ನೋಡೋದಾಗಿತ್ತಂದರೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಆಫೀಸ್. ಈ ಆಫೀಸ್ ಮುಖಾಂತರ ನಮಗೆ ಡೆಮೋಗ್ರಫಿಕ್ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಇವರು ವೆಬ್ಸೈಟಲ್ಲಿ ನಮಗೆ ಜನ್ರೇಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏಜ್ ಆಗಿರ್ಬೋದು, ಆಕ್ಯುಪೇಷನ್ಸ್ ಆಗಿರ್ಬೋದು, ಅಥವಾ ಜೆಂಡರ್ಸ್ ವೈಸ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅದನ್ನು ಈ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾದವರು ಪ್ರೊವೈಡ್ ಮಾಡ್ತಾ ಬರ್ತಾರೆ. ಆ ಒಂದು ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ಡಾಟಾವನ್ನು ಕಲೆಕ್ಟ್ ಮಾಡ್ಬೋದು. ದ ಸೆಕೆಂಡ್ ಒನ್ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. This organization published the National Accounts Statistics. It contains estimates of national income of several years, growth rates and rate of major economic activities, and annual survey of industries is also published by the CSO. CSO is short form of the Central Statistical Organization. So, ಈ ಒಂದು ಆರ್ಗನೈಸೇಷನ್ ನಮಗೆ ಸರ್ವೆ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಬರುತ್ತೆ, ಪಬ್ಲಿಕೇಷನನ್ನು ಮಾಡ್ತಾ ಬರುತ್ತೆ. ಇಲ್ಲಿ ನಾವು ನ್ಯಾಷನಲ್ ಇನ್ಕಮ್ಸ್ ಎಷ್ಟಿದೆ, ಇಯರ್ಸ್ ಎಷ್ಟಿದೆ, ಗ್ರೋತ್ ಎಷ್ಟಿದೆ, ಬರ್ತ್ ರೇಟ್ ಎಷ್ಟಿದೆ, ಈ ರೀತಿಯಾಗಿ ಎಕನಾಮಿಕ್ಸ್ ರಿಲೇಟೆಡ್ ನಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ನಾವು ಈ ಒಂದು ಏಜೆನ್ಸಿ ಥ್ರೂ, ಈ ಒಂದು ಆರ್ಗನೈಸೇಷನ್ಸ್ ಥ್ರೂ ಕಲೆಕ್ಟ್ ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಒನ್ ಡೈರೆಕ್ಟರ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್. ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ದಿ ಫಾರಿನ್ ಟ್ರೇಡ್, ದಟ್ ಈಸ್ ದಿ ಇಂಪೋರ್ಟ್ ಆ್ಯಂಡ್ ದಿ ಎಕ್ಸ್ಪೋರ್ಟ್. ದೀಸ್ ಫಿಗರ್ಸ್ ಆರ್ ಪ್ರೊವೈಡೆಡ್ ರೀಸನ್ ವೈಸ್ ಆ್ಯಂಡ್ ಕಂಟ್ರೀಸ್ ವೈಸ್. ಸೊ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ನಾವು ಈ ಒಂದು ಏಜೆನ್ಸಿ ಥ್ರೂ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದು. ನಮ್ಮ ರಿಸರ್ಚಿಗೆ ಏನಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿತ್ತು ಅಂತಂದರೆ ಅದು ನಮಗೆ ರೀಸನ್ ವೈಸ್ ಆಗಿರ್ಬೋದು ಅಥವಾ ಕಂಟ್ರಿ ವೈಸ್ ಆಗಿರ್ಬೋದು, ಆ ಇನ್ಫಾರ್ಮೇಷನ್ ನಮಗೆ ನೀಡಿದೆ ಅಂತಂದರೆ ಆವಾಗ ನಾವು ಈ ಒಂದು ಏಜೆನ್ಸಿ ಥ್ರೂ ಕಲೆಕ್ಟ್ ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. This ministry through the Office of Economic Advisor provide information on wholesale price index. These indexes may be related to a number of sectors like food, fuel, power, food gains, etc. It also generates the All India Consumer Price Index numbers for industrial workers, urban, non-manual employees ಆ್ಯಂಡ್ ಕಲ್ಚರಲ್ ಲೇಬರ್ಸ್. ಇನ್ನು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನೋಡಬೇಕಾಗಿತ್ತು ಅಂದರೆ, ಪ್ರೈಸ್ ಇಂಡೆಕ್ಸಸ್ ನೋಡಬೇಕಾಗಿತ್ತು ಅಂದರೆ, ಅದ್ರ ಜೊತೆಗೆ ಸಮ್ ಫುಡ್ಡು, ಪವರು, ಅದರ ರಿಲೇಟೆಡ್ ಆಗಿ ನಮ್ಗೆ ಇನ್ಫಾರ್ಮೇಷನ್ಸನ್ನು ಬೇಕಾಗಿತ್ತು ಅಂದರೆ ನಾವು ಈ ಒಂದು ಏಜೆನ್ಸಿ ಥ್ರೂ ಅಥವಾ ಇಂಡಸ್ಟ್ರಿಯಲ್ ಇನ್ಫಾರ್ಮೇಷನ್ಸ್ ಥ್ರೂ ನಾವು ಕಲೆಕ್ಟ್ ಮಾಡ್ತಾ ಬರ್ಬೋದು. ಹಾಗೆ ಪ್ಲಾನಿಂಗ್ ಕಮಿಷನ್. ಇಟ್ ಪ್ರೊವೈಡ್ಸ್ ದಿ ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ನಮಗೆ ಇಂಡಿಯನ್ ಎಕಾನಮಿಕ್ ರಿಲೇಟೆಡ್ ಏನಾದರೂ ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ನಾವು ಪ್ಲಾನಿಂಗ್ ಕಮಿಷನ್ಸ್ ಥ್ರೂ ಕಲೆಕ್ಟ್ ಮಾಡ್ತಾ ಬರ್ತೀವಿ. ದ ನೆಕ್ಸ್ಟ್ ಒನ್ ಸೋರ್ಸಸ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆನ್ ಬ್ಯಾಂಕಿಂಗ್, ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ಇಟ್ ಆಲ್ಸೋ ಪ್ರಿಪೇರ್ಸ್ ದಿ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ರಿಪೋರ್ಟ್ಸ್. ಸೊ ನಮಗೆ ಬ್ಯಾಂಕಿಂಗ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಬೇಕಾಗಿತ್ತು, ಬ್ಯಾಂಕಿಂಗ್ ಸೇವಿಂಗ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಅಥವಾ ಫೈನಾನ್ಸ್ ರಿಪೋರ್ಟ್ ಏನಾದರೂ, ಕರೆನ್ಸೀಸ್ ವೈಸ್ ರಿಪೋರ್ಟ್ ಏನಾದರೂ ಬೇಕಾಗಿತ್ತು ಅಂದರೆ ಅವಾಗ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯನ್ ಪ್ರೊವೈಡ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ ಬೇಸ್ ಮೇಲೆ ಡಾಟಾವನ್ನು ಕಲೆಕ್ಟ್ ಮಾಡ್ಬೋದು. ಹಾಗೆ ಇನ್ನೂ ಸಮ್ ಅದರ್ ಆರ್ಗನೈಸೇಷನ್ಸ್ ಥ್ರೂ ಕೂಡ ನಾವು, ಗೌರ್ಮೆಂಟ್ ಪಬ್ಲಿಕೇಶನ್ಸ್ ಥ್ರೂ ಕೂಡ ನಾವು ಈ ಒಂದು ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ದ ನೆಕ್ಸ್ಟ್ ಒನ್ ಈಸ್ non-government publications. The non-government publication, it includes publications of various industrial and trade associations such as the Indian Cotton Mill Association, various chambers of commerce, various associations of press medias, Export Promotions Council, Small Industries
ಡೆವಲಪ್ಮೆಂಟ್ ಬೋರ್ಡ್ ಆಫ್ ದಿ ಇಂಡಿಯಾ ಎಕ್ಸೆಟ್ರಾ. ಈ ರೀತಿಯಾಗಿ ನಾವು ನಾನ್ ಗೌರ್ಮೆಂಟ್ ಪಬ್ಲಿಕೇಶನ್ಸ್ ಥ್ರೂ ಕೂಡ ನಾವು ಸೆಕೆಂಡರಿ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಅಂದರೆ ಗೌರ್ಮೆಂಟನ್ನು ಬಿಟ್ಟು ಕೆಲವೊಂದಿಷ್ಟು ಪ್ರೈವೇಟ್ ಆಗಿರ್ತಕ್ಕಂಥ ಏಜೆನ್ಸೀಸ್ ಕೂಡ ನಮಗೆ ಇನ್ಫಾರ್ಮೇಷನ್ಸನ್ನು ವೆಬ್ಸೈಟ್ನಲ್ಲಿ ಪ್ರೊವೈಡ್ ಮಾಡ್ತಾ ಬರ್ತಾರೆ. ಸೊ ಸಮ್ ಆಫ್ ದಿ ಎಕ್ಸಾಂಪಲ್ ಆಫ್ ನಾನ್ ಗೌರ್ಮೆಂಟ್ ಪಬ್ಲಿಕೇಶನ್ಸ್ ಆರ್, ಒನ್ ಈಸ್ ದ ಇಂಡಿಯನ್ ಕಾಟನ್ ಮಿಲ್ ಅಸೋಸಿಯೇಷನ್ ಆಗಿರ್ಬೋದು, ಹಾಗೆ ವೇರಿಯಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಆಗಿರ್ಬೋದು, ಹಾಗೆ ನೋಡೋದಾಯ್ತಂದರೆ ಎಕ್ಸ್ಪೋರ್ಟ್ ಪ್ರಮೋಷನ್ಸ್ ಕೌನ್ಸಿಲ್ or small industrial development board of the India. These publications provide the non-government related informations for the research. The one more source is syndicate services. These services are provided by certain organizations which collecting and tabulate the marketing information on a regular basis for a number of clients who are the subscribers to these services. So the services are designed in such a way that the information suits the subscriber. These services are useful in television viewing, movement of consumer goods, etc. And the syndicates service provide information data from both household as well as institutions. ಸೊ ಇದನ್ನು ನಾವು ಸಿಂಡಿಕೇಟ್ ಸರ್ವಿಸಸಲ್ಲಿ ನೋಡೋದಾಗಿತ್ತು ಅಂದರೆ ಈ ಒಂದು ಸರ್ವಿಸಸ್ ನಮಗೆ ಆರ್ಗನೈಸೇಷನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಮತ್ತು ಮಾರ್ಕೆಟ್ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ನಮಗೆ ಕಲೆಕ್ಟ್ ಮಾಡಿಬಿಟ್ಟು, ಸೊ ಯಾರು ಕ್ಲೈಂಟ್ಸ್ ಇರ್ತಾರೆ ಅವ್ರಿಗೆ ಈ ಒಂದು ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಬರ್ತಾರೆ. ಹಾಗೆ ಆ ಒಂದು ಸಿಂಡಿಕೇಟ್ ಸರ್ವಿಸಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೋ ಅವ್ರಿಗೂ ಕೂಡ ಆ ಒಂದು ಮಾರ್ಕೆಟಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಬರ್ತಾರೆ. ಸೊ ಇವರು ದಿ ಸರ್ವಿಸಸ್ ಆರ್ ಯೂಸ್ಫುಲ್ ಇನ್ ಟೆಲಿವಿಷನ್ ವಿವಿಂಗ್ಸ್ ಆ್ಯಂಡ್ ಮೂಮೆಂಟ್ ಆಫ್ ಕನ್ಸ್ಯೂಮರ್ ಗೂಡ್ಸ್ ಎಕ್ಸೆಟ್ರಾ. ಸೊ ಈ ಸರ್ವಿಸಸ್ ಮೇನ್ಲಿ ನಮಗೆ ಈ ರೀತಿಯಾಗಿರ್ತಕ್ಕಂಥ ವಿವಿಂಗ್ಸ್ನಲ್ಲಿ ಮೂಮೆಂಟ್ಸ್ನಲ್ಲಿ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಈ ಒಂದು ಇನ್ಫಾರ್ಮೇಷನನ್ನು ಫ್ರಮ್ ದಿ ಡಾಟಾ ಹೌಸ್ ಹೋಲ್ಡ್ ಆ್ಯಸ್ ವೆಲ್ ಆಸ್ ಇನ್ಸ್ಟಿಟ್ಯೂಷನ್. ಸೊ ಈ ಒಂದು ಪ್ರೊವೈಡ್ ಮಾಡ್ತಕ್ಕಂಥ ಇನ್ಫಾರ್ಮೇಷನ್ನು ನಮಗೆ ಹೌಸ್ ಹೋಲ್ಡಿಂದನೂ ಇರ್ತದೆ, ಇನ್ಸ್ಟಿಟ್ಯೂಷನ್ಸಿಂದನೂ ಇರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ಸಿಂಡಿಕೇಟ್ ಸರ್ವಿಸ್ನವ್ರು ನಮಗೆ ಪ್ರೊವೈಡ್ ಮಾಡ್ತಾ ಬರ್ತಾರೆ. ಸೊ ಇನ್ ಕಲೆಕ್ಟಿಂಗ್ ದಿ ಡಾಟಾ ಫ್ರಮ್ ಹೌಸ್ ಹೋಲ್ಡ್ ದೇ ಯೂಸ್ ದಿ 3 approaches, that is survey, mail diary panel, electronic scanner services. ಸೊ ಈ ಸಿಂಡಿಕೇಟ್ದವರು ಹೌಸ್ ಹೋಲ್ಡ್ ಥ್ರೂ ನಮಗೆ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಬೇಕಾದ್ರೆ ಅವರು 3 ಅಪ್ರೋಚಸ್ಸನ್ನು ಯೂಸ್ ಮಾಡ್ತಾ ಬರ್ತಾರೆ. ಒನ್ ಈಸ್ ಸರ್ವೆ. ದೆ ಕಂಡಕ್ಟಿಂಗ್ ದೀಸ್ ಸರ್ವೇಸ್ ರಿಗಾರ್ಡಿಂಗ್ ಲೈಫ್ ಸ್ಟೈಲ್, ಸೋಷಿಯೋಗ್ರಾಫಿಕ್, ಜನರಲ್ ಟಾಪಿಕ್ಸ್ ಎಕ್ಸೆಟ್ರಾ. ಆ್ಯಂಡ್ ದೆ ಯೂಸಿಂಗ್ ದಿ ಮೇಲ್ ಡೈರಿ ಪ್ಯಾನಲ್. ಇಟ್ ಮೇ ಬಿ ರಿಲೇಟಿಂಗ್ ಟು ದಿ 2 fields, that is purchase and medias. And they using the electronic scanner services. These are used to generate the data on value. ಸೊ ಈ ರೀತಿಯಾಗಿ ಅವರು ಹೌಸ್ ಹೋಲ್ಡ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕಾಗಿತ್ತು ಅಂದರೆ ಆವಾಗ ಅವರು ಈ ರೀತಿ ಇರ್ತಕ್ಕಂಥ ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾರೆ. ಸೊ ಸರ್ವೆಯನ್ನು ಯೂಸ್ ಮಾಡಿಬಿಟ್ಟು ಲೈಫ್ ಸ್ಟೈಲ್ಸ್ ಬಗ್ಗೆ, ಜನರಲ್ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಿ ಇನ್ಫಾರ್ಮೇಷನ್ನ ತೊಗೊಳ್ತಾ ಬರ್ತಾರೆ. ಹಾಗೆ ಮೇಲ್ ಡೈರಿ ಪ್ಯಾನಲ್ ಥ್ರೂ ಅವರು ಪರ್ಚೇಸ್ ಆ್ಯಂಡ್ ಮೀಡಿಯಾಸ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಬರ್ತಾರೆ. ಹಾಗೆ ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ಸರ್ವಿಸಸ್ ಥ್ರೂ ಅವರು ಕೆಲವೊಂದಿಷ್ಟು ಜನರೇಟೆಡ್ ಡಾಟಾ ಆನ್ ದಿ ವ್ಯಾಲ್ಯೂಸ್ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾ ಬರ್ತಾರೆ. ದೆನ್ ದೆ ಕಲೆಕ್ಟಿಂಗ್ ದಿ ಡಾಟಾ ಫ್ರಮ್ ಫಾರ್ ಇನ್ಸ್ಟಿಟ್ಯೂಷನ್ಸ್ ಫ್ರಮ್ ಹೋಲ್ಸೇಲರ್ಸ್, ರಿಟೇಲರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಫರ್ಮ್ಸ್. ಸೊ ಇವರು ಇನ್ಸ್ಟಿಟ್ಯೂಷನ್ಸ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಾದರೆ ಆವಾಗ ಅವರು ಕೆಲವೊಂದಿಷ್ಟು ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾರೆ. ದಟ್ ಈಸ್ ದಿ ಕಲೆಕ್ಟಿಂಗ್ ಫ್ರಮ್ ದಿ ಹೋಲ್ಸೇಲರ್ಸ್ ಆ್ಯಂಡ್ ರಿಟೇಲರ್ಸ್. ಹೋಲ್ಸೇಲರ್ಸ್ ಮತ್ತು ರಿಟೇಲರ್ಸ್ ಥ್ರೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು, ಅಥವಾ ಇಂಡಸ್ಟ್ರಿಯಲ್ ಫರ್ಮ್ಸ್ ಥ್ರೂ ಕೂಡ ಅವರು ಈ ಒಂದು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾ ಬರ್ತಾರೆ. ಈ ರೀತಿಯಾಗಿ ಕಲೆಕ್ಟ್ ಮಾಡತಕ್ಕಂಥ ಇನ್ಫಾರ್ಮೇಷನನ್ನು ಅವರು ತಮ್ಮ ಕ್ಲೈಂಟ್ಸ್ಗೆ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಪ್ರೊವೈಡ್ ಮಾಡ್ತಾ ಬರುತ್ತಾರೆ. ಈ ಒಂದು ಸಿಂಡಿಕೇಟ್ ಸರ್ವಿಸಸ್ ಥ್ರೂ ಕೂಡ ನಾವು ಸೆಕೆಂಡರಿ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. So international organizations, this includes the one is the International Labour Organization and the Organization for Economic Cooperation and Development and the International Monetary Fund. The first one, International Labour Organization, it publishes the data on the total and active population, employment
ಅನ್ಎಂಪ್ಲಾಯ್ಮೆಂಟ್, ವೇಜಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರೈಸಸ್. ಸೊ ಇಲ್ಲಿ ನಾವು ಸೆಕೆಂಡರಿ ಡಾಟಾವನ್ನು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಥ್ರೂ ಕೂಡ ನಾವು ಕಲೆಕ್ಟ್ ಮಾಡ್ಬೋದು. ಅದರಲ್ಲಿ ಒಂದನೇದಾಗಿ ನಾವು ಹೇಳೋದಾಗಿದ್ದರೆ ILO ಅಂದರೆ ದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್. ಇದ್ರ ಥ್ರೂ ನಾವು ನಮ್ಮ ಪಾಪ್ಯುಲೇಷನ್ಸ್ ಬಗ್ಗೆ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟು, ವೇಜಸ್ಸು ಆ್ಯಂಡ್ ಕನ್ಸ್ಯೂಮರ್ ಪ್ರೈಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ನಮ್ಮ ಸರ್ವೆ ಈ ಒಂದು ಟಾಪಿಕ್ಸ್ ರಿಲೇಟೆಡ್ ಆಗಿತ್ತು ಅಂದರೆ ಆವಾಗ ನಾವು ಈ ಒಂದು ಸೋರ್ಸ್ ಥ್ರೂ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ದ ಸೆಕೆಂಡ್ ಒನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಈಸ್ ದ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. It publishes the data on foreign trade, industry, food transports and science and technology. ಸೊ ನಮ್ಮ ರಿಸರ್ಚಲ್ಲಿ ನಮಗೇನಾದರೂ ಫಾರಿನ್ ಟ್ರೇಡ್ ಇನ್ಫಾರ್ಮೇಷನ್ ಬೇಕಾಗಿತ್ತು, ಟ್ರಾನ್ಸ್ಪೋರ್ಟ್ ಇನ್ಫಾರ್ಮೇಷನ್ ಬೇಕಾಗಿತ್ತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ಫಾರ್ಮೇಷನ್ಸ್ ಬೇಕಾಗಿತ್ತು ಅಂದರೆ ಆವಾಗ ನಾವು ಈ ಏಜೆನ್ಸಿ ಥ್ರೂ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾ ಬರ್ಬೋದು. ದ ಲಾಸ್ಟ್ ಒನ್ ಈಸ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. It published the reports on national and international foreign exchanges regulations. When our research is relating to the foreign exchanges topic, then you collect the information from the IMA. ಇವಾಗ ನಮ್ಮ ರಿಸರ್ಚ್ಗೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಆವಾಗ ನಾವು ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಥ್ರೂ ಕಲೆಕ್ಟ್ ಮಾಡ್ತಾ ಬರ್ತೀವಿ. ಸೊ ಈ ರೀತಿಯಾಗಿ ನಾವು ಸೋರ್ಸಸ್ ಆಫ್ ಸೆಕೆಂಡರಿ ಡಾಟಾವನ್ನು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂತ ಹೇಳಿಬಿಟ್ಟು ಡಿವೈಡ್ ಮಾಡ್ತಾ ಬರ್ತೀವಿ. ಸೊ ಇಂಟರ್ನಲಲ್ಲಿ ಅಂದರೆ ವಿತಿನ್ ಆರ್ಗನೈಸೇಷನಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಇನ್ಫಾರ್ಮೇಷನ್ ಆಯಿತು. ಎಕ್ಸ್ಟರ್ನಲಲ್ಲಿ ನಾವು ಮತ್ತೆ ನೋಡೋದಾಗಿತ್ತು ಅಂದರೆ 4 ಟೈಪ್ಸಲ್ಲಿ ನಾವು ನೋಡ್ತಾ ಬರ್ತೀವಿ. ಒಂದು ಗೌರ್ಮೆಂಟ್ ಏಜೆನ್ಸೀಸ್, ಗೌರ್ಮೆಂಟ್ ಥ್ರೂ ಆಗಿರ್ತಕ್ಕಂಥ ಏಜೆನ್ಸೀಸ್ ಏನು ಪ್ರೊವೈಡ್ ಮಾಡ್ತಾ ಬರ್ತಾರೆ ಅವು ಇನ್ಫಾರ್ಮೇಷನ್ನು ಗೌರ್ಮೆಂಟ್ ಪಬ್ಲಿಕೇಷನ್ಸ್ನಲ್ಲಿ ಸಿಗುತ್ತೆ. ಹಾಗೆ ಸೆಕೆಂಡ್ ಒನ್ನೆಲ್ಲ ನೋಡಿದ್ದಾಯಿತು ಅಂದರೆ ನಾನ್ ಗೌರ್ಮೆಂಟ್ ಪಬ್ಲಿಕೇಷನ್, ಗೌರ್ಮೆಂಟನ್ನು ಬಿಟ್ಟು ಪ್ರೈವೇಟ್ ಏಜೆನ್ಸೀಸ್ ಏನು ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಬರ್ತಾರೆ ಅದು ನಾನ್ ಗೌರ್ಮೆಂಟ್ ಪಬ್ಲಿಕೇಷನ್ಸ್ನಲ್ಲಿ ಸಿಗುತ್ತೆ. ಹಾಗೆ ಸಿಂಡಿಕೇಟ್ ಸರ್ವೀಸಸ್, ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸನ್ನು ಈ ಸಿಂಡಿಕೇಟ್ ಥ್ರೂ ನಾವು ತೊಗೊಳ್ತಾ ಬರ್ತೀವಿ. ದ ಲಾಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ನಮಗೆ ಇಂಟರ್ನ್ಯಾಷನಲ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಆವಾಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಪ್ರೊವೈಡ್ ಮಾಡ್ತಕ್ಕಂಥ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಈ ರೀತಿಯಾಗಿ ನಾವು ಸೆಕೆಂಡರಿ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ದಿಸ್ ಆರ್ ದಿ ಮೇನ್ ಸೋರ್ಸಸ್ ಆಫ್ secondaries data. Thank you.